ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು JSR ವ್ಲಾಗ್ಸ್. ಇವತ್ತಿನ ರೆಸಿಪಿ ಗೋಬಿ. ಮನೆಯಲ್ಲೇ ಹೇಗೆ ಗೋಬಿ ಮಾಡೋದು ಅಂತ ನೋಡೋಣ. ಗೋಬಿ ಮಂಚೂರಿ ಮಾಡೋದು ತುಂಬ ಈಸಿ. ಒಂದು ಎಲೆಕೋಸನ್ನ ಈ ಥರ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಹಾಕಿ ಈ ಥರ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ಇದು ತುಂಬ ಕೆಮಿಕಲ್ಸ್ ಅಂದರೆ ಔಷಧಿ ಹೊಡೆದಿರ್ತಾರೆ ಎಲೆಗೂ. ಹಾಗಾಗಿ ನೀಟಾಗಿ ನಾವು ಬಿಸಿನೀರಲ್ಲಿ ತೊಳೆದು ಈ ಥರ ಶೋಧಿಸಿ ಇಟ್ಕೊಬೇಕು. ನೋಡಿ, ಈಗ ಎಲ್ಲ ನೀರೆಲ್ಲ ಹೋಗಿದೆ, ಈ ಥರ ಡ್ರೈ ಆಗಿರುತ್ತೆ. ಈಗ ಇದಕ್ಕೆ ನಾವು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು, ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್, ಒಂದು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾಯಿಲ್ಲ, ಮೈದಾ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮೈದಾ ಇರಲಿಲ್ಲ, ಹಂಗಾಗಿ ಮೈದಾ ತೊಗೊಂಡಿಲ್ಲ. ಹಾಗೇ ಮಾಡ್ಬೋದು. ಕಾರ್ನ್ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಈಗ ಸಾಸ್ನ ಹೇಗೆ ಮಾಡೋದು ನೋಡೋಣ. 1 ಸ್ಪೂನು ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ನಾನು ಔಟ್ಸೈಡು ಸಾಸ್ನ ಯೂಸ್ ಮಾಡ್ತಾಯಿಲ್ಲ, ಮನೆಯಲ್ಲೇ ಈ ಥರ ಮಾಡ್ಕೊತಾ ಇದ್ದೀನಿ. ಅಂಗಡಿಲೂ ಈ ಥರ ಮಾಡ್ಕೊಂಡಿರ್ತಾರೆ, ನೀವು ನೋಡಿರ್ಬೋದು. ಈ ಥರ ಮಾಡ್ಕೊಂಡು ಹಾಕೋದ್ರಿಂದ ಗೋಬಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ಈ ಥರ ಸಣ್ಣ ಸಣ್ಣ ಗುಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಎಣ್ಣೆಯಲ್ಲೇ ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದೊಂದೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೇಮ್ ರೋಡ್ ಸೈಡಲ್ಲಿ ಹೇಗೆ ಟೇಸ್ಟಿಯಾಗಿರುತ್ತೋ ಅದೇ ಟೇಸ್ಟಿಯಾಗೇ ಇರುತ್ತೆ. ಈಸಿಯಾಗೇ ಇದೆ. ಟ್ರೈ ಮಾಡಿ ಒಂದ್ಸರಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನು ಯಾವುದೇ ಕಲ್ಲರು ಆ್ಯಡ್ ಮಾಡಿಲ್ಲ, ಫುಡ್ ಕಲರು ಆ್ಯಡ್ ಮಾಡಿಲ್ಲ. ಹಂಗಾಗಿ ಇಲ್ಲಿ ನನಗೆ ಒಂದು ಸ್ವಲ್ಪ ಪಕೋಡ ಥರ ಕಾಣಿಸ್ತಾ ಇದೆ ಇದು. ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ, ಸ್ವಲ್ಪ ಆದಮೇಲೆ. ಈಗ ನೋಡಿ, ಕಲ್ಲರ್ ನೋಡ್ತಾ ಇರ್ಬೋದು ನೀವು. ಕಲ್ಲರು ಸಹ ಚೆನ್ನಾಗಿ ಬಂದಿದೆ, ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ಇವಾಗ ಇನ್ನೊಂದು ಇಬ್ಬೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಬೇಯಿಸಿ ತಗೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಉಂಡೆ ಒಂದು ಏನೂ ಡ್ಯಾಮೇಜ್ ಆಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆಗಿದೆ. ನಾನಿಲ್ಲಿ ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 2-3 ಟೊಮೊಟೊನ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ಟೊಮೊಟೊ ಸಾಸು ಕೂಡ ನಾನು ಔಟ್ಸೈಡಿಂದ ಯೂಸ್ ಮಾಡ್ತಾಯಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಈ ಥರ ಟೊಮೊಟೊ ಪೇಸ್ಟ್ ಮಾಡಿಕೊಂಡ್ರೆ ಅದೇ ಕಲ್ಲರೆಲ್ಲ ಬರುತ್ತೆ. ಸೊ ಕಲ್ಲರ್ ಏನು ಯೂಸ್ ಮಾಡೋಂಗಿಲ್ಲ. ನೋಡಿ, ಈ ಥರ ಚೆನ್ನಾಗದು ಫ್ರೈ ಆಗ್ತಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಗೋಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಲ್ಲರೆಲ್ಲ ಹೇಗೆ ಬಂದಿದೆ, ಅಂಗಡಿಲಿ ಮಾಡೋ ಥರನೇ ಇದೆ, ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.